ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ನೀ ನನ್ನ ಮದುವೆ ಆಗಲ್ವಾ? ಹಾ ಬಂದೆ. ನಾನು ಮಯೂರಿ ಮದುವೆ ಆಗಿ ಬಂದಿದ್ದೀವಿ. ನನಗೆ ಮೋಸ ಮಾಡ್ದವ್ರನ್ನ, ನನಗೆ ನಂಬಿಕೆ ದ್ರೋಹ ಮಾಡ್ದವ್ರನ್ನ ಇದುವರೆಗೂ ನಾನು ಸುಮ್ಮನೆ ಬಿಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಡಲ್ಲ. ಚಾರು ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಏನ್ ಮಾಡ್ಲಿ? ಪಶುಪತಿ ಎಂಥ ಶಾಕಿಂಗ್ ನ್ಯೂಸ್ ಕೊಟ್ರು. ಕೆಲಸ ಮಾಡ್ತೇನೆ, ರುಕ್ಮಿಣಿಗೆ ವಿಷಯ ತಿಳಿಸ್ಬಿಡ್ತೀನಿ. ಬೇಡ, ಅವಳು ಸುಮ್ಮನೆ ಗಾಬರಿ ಆಗ್ತಾಳೆ. ಏನ್ ಮಾಡ್ಲಿ? ವಿಶ್ವನಾಥ್ ಅವರಿಗೆ ಕಾಲ್ ಮಾಡ್ತೀನಿ. ಅದು ಬೇಡ, ಮೊದಲೇ ಅವರೇ ಗೊಂದಲದಲ್ಲಿದ್ದಾರೆ. ಏನ್ ಮಾಡೋದಪ್ಪ? ಒಂದು ಕೆಲಸ ಮಾಡ್ತೀನಿ, ಪಶುಪತಿಗೆ ಕಾಲ್ ಮಾಡ್ತೀನಿ. ಹಲೋ ಪಶುಪತಿ ಅವರೇ, ಚಾರು ಮೊಬೈಲು ಸ್ವಿಚ್ ಆಫ್ ಬರ್ತಾ ಇದೆ. ಅಲ್ಲೇ ಪಕ್ಕದಲ್ಲಿದ್ದರೆ ಅವಳ ಕೈಗೆ ಫೋನ್ ಕೊಡಿ, ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ಇಲ್ಲ ಅಂದರೆ ನಿಮಗೆ ಗೊತ್ತಲ್ಲ, ಅವಳು ಏನಾದರೂ ಅನಾಹುತ ಮಾಡಿಬಿಡ್ತಾಳೋ ಅಂತ ನನಗೆ ಭಯ ಆಗ್ತಾ ಇದೆ. ನೋಡಿ, ಯಾವುದೇ ಅನಾಹುತ ಆಗದಾಗೆ ನಾವು ನೋಡ್ಕೋತೀವಿ. ಇಲ್ಲಿ ತನಕ ಎಲ್ಲ ವಿಷಯನೂ ಫೋನಲ್ಲೇ ನಿಭಾಯಿಸೋದಕ್ಕೆ ನಿಮ್ಮ ಮಗಳಿಗೆ ಸಲಿಗೆ ಜಾಸ್ತಿ ಆಗಿದೆ. ಒಂದು ಕೆಲಸ ಮಾಡಿ, ನೀವೇ ಇಲ್ಲಿಗೆ ಬಂದುಬಿಡಿ. ದಿಢೀರಂತ ಹೀಗೆ ನನಗೆ ಹೊರಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸ್ವಾಮಿ, ನಿಮಗಿಂತ ಇಲ್ಲಿ ಎಲ್ರಿಗೂ ಟೆನ್ಷನ್ ಜಾಸ್ತಿ ಆಗಿದೆ. ನಿಮ್ಮ ಮಗಳ ಸಮಸ್ಯೆಗೆ ನೀವು ಬರಲ್ಲ ಅಂತೀರಲ್ರಿ, ಬರಬೇಕಾದ್ದು ನಿಮ್ಮ ಕರ್ತವ್ಯ. ಸರಿ, ಬರ್ತೀನಿ. ಸರಿ ಸರಿ, ಬೇಗ ಬನ್ನಿ. ಅತ್ತೆ, ಏನ್ ಮಾಡ್ತಿದ್ಯಾ ಚಾರು? ಯಾರಿಗೂ ಹೇಳ್ದೆ ಕೇಳ್ದೆ ಕದ್ದು ಮದ್ವೆ ಅದ್ ಬಂದವ್ರನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಿದ್ಯಾ? ನೀನ್ ಒಳಗಡೆ ಹೋಗಿದ್ ಫೋರ್ಸ್ ನೋಡಿ ಇನ್ನೇನೋ ಮಾಡ್ತೀಯಾ ಅನ್ಕೊಂಡಿದ್ದೆ. ನಿನ್ ಕೈಯಲ್ಲಿ ಇದನ್ನ ನೋಡ್ತಾ ಇದ್ರೆ ನಿನಗ್ ತಲೆ ಕೆಟ್ಟಿದೆ ಅನ್ನಿಸ್ತಿದೆ. ಅತ್ತೆ, ದೇವ್ರ ಮನೆಗೆ ಹೋಗಿ ಆರತಿ ತಟ್ಟೆ ತಗೊಂಬನ್ನಿ. ಚಾರು, ನಾನು ಹೇಳಿದ್ದನ್ನ ಮೊದಲು ಮಾಡಿ, ರಾಗ ಏನಿದ್ರು ಆಮೇಲೆ. ಜಯಂತ ಮಯೂರಿನ ಚಾರುನೇ ಮನೆಗೆ ಸೇರಿಸ್ಕೊಂಡಿದ್ವು ಅನ್ನೋದನ್ನ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡ್ರೆ ಮುಂದೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಈ ಚಾರುಗೆ ಏನಾಗಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮಯೂರಿ ಕುತ್ತಲಿರೋ ತಾಳಿನ ಗಲಾಟೆ ಮಾಡಿ ತನ್ನ ಕುಕ್ಕೆ ಕಟ್ಟಿಸ್ಕೋತಾಳೆ ಅಂದ್ರೆ ಅವ್ರಿಗೆ ಮಾಡಿ ಸ್ವಾಗತ ಮಾಡ್ತಾಳಂತೆ. ಚಾರು ಸೋತು ಸೋಲಾಕೊಂಡ್ಬಿಟ್ಲ. ಹಾಗಾದ್ರೆ ಚಾರು ನನ್ನ ಬಿಟ್ಟು ಹೊರಟೋಗ್ತಾಳ. ಅವಳು ಹೋಗ್ಬಿಟ್ರೆ ನನ್ನ 1 ಕೋಟಿ ನನ್ನ ಕೈ ತಪ್ಪ ಹೋಗುತ್ತಾ? ಇಲ್ಲ ಇಲ್ಲ ಇಲ್ಲ, ನನ್ನ ಕನ್ಸುಗಳೆಲ್ಲ ನದಿಲ್ ಕೊಚ್ಕೊಳೋದಾಗ
ಮತ್ತೆ ಈ ಮನೆಯಲ್ಲಿ ನಾನು ಅದೇ ಸ್ಥಿತಿಗೆ ಬಂದ್ಬಿಡ್ತೀನಿ. ಒಂದು ಪೈಸದ ಮರ್ಯಾದೆ ಬೆಲೆ ಅನ್ನೋದೇ ಇರಲ್ಲ. ಇಲ್ಲ 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 ಇಲ್ಲ, ಹಾಗೆ ಮಾತ್ರ ಆಗ್ಬಾರ್ದು. ದೇವೆ ಏನಾದರೂ ಮಾಡಪ್ಪ ಪ್ಲೀಸ್ ದೇವೆ. ನಿನ್ನ ಬಿಟ್ಟು ಯಾರಪ್ಪ ಇದ್ದಾರೆ ನನಗೆ? ನನ್ನ ಕಷ್ಟ ದುಃಖ ಎಲ್ಲ ನಿನ್ನ ಹತ್ರ ತಾನೇ ನಾನು ಹಂಚ್ಕೊಳ್ಳೋದು. ಪ್ಲೀಸ್ ದೇವೆ, ಮಯೂರಿಗೂ ಆಮೇಲೆ ಆ ಜಯಂತನ್ಗೂ ಮದುವೆನೇ ಆಗಿಲ್ಲ ಅನ್ನೋ ಹಾಗೆ ಮಾಡ್ಬಿಡು. ಇದೆಲ್ಲ ಒಂದು ಕೆಟ್ಟ ಕನಸು ಅನ್ನೋ ಹಾಗೆ ಮಾಡ್ಬಿಡು. ಪ್ಲೀಸ್ ದೇವೆ ಏನಾದರೂ ಮಾಡಪ್ಪ. ಪ್ಲೀಸ್ ದೇವೆ ಏನಾದರೂ ಮಾಡಪ್ಪ. ಅದೇ ರೆಡಿನಾ? ರೆಡಿ ಬಂದೆ. ಇನ್ನೂ ಟೈಮ್ ಇದೆ, ಏನಾದರೂ ಮಾಡಪ್ಪ ಪ್ಲೀಸ್, ಏನಾದರೂ ಮಾಡಪ್ಪ. ಇದನ್ನೆಲ್ಲ ನೋಡಿ ನಾನು ಸೋತೆ ಅಂತ ತಿಳ್ಕೊಂಡ್ರ? ನೋ, ನೆವರ್. ಆದ್ರೆ ಗಂಡು ಹೆಣ್ಣು ಬಾಗ್ಲ ಹತ್ರ ನಿಂತಾಗ ಸುಮ್ಮನೆ ಕರೆಯೋದು ನನ್ನ ಸ್ಟೈಲ್ ಅಲ್ಲ. ಮೊದಲನೇ ಸರಿ ಕೊಡೋ ಮರ್ಯಾದೆ ಕೊಟ್ಟೆ ಕೊಡ್ತೀನಿ. ಮದ್ವೆ ಮಾಡ್ಕೊಂಡು ಬಂದಿದ್ದೀರಾ? ಅದ್ರಲ್ಲೂ ನಾನು ಈ ಮನೇಲಿ ಇರುವಾಗ್ಲೇ ಇನ್ನು ನಾನು ಕುತ್ತಿಗೆ ಕಟ್ಬೇಕಾಗಿರೋ ತಾಳಿ ಆ ಗೋಡೆ ಮೇಲೆ ಇದೆ. ಒಟ್ನಲ್ಲಿ ನನಗೆ ಬುದ್ಧಿ ಕಲಿಸ್ಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಾ ಅಂತ ಆಯ್ತು ಅಲ್ವಾ? ಮಾತ್ ಯಾಕೆ, ಕೆಲಸ ನಡೀತು. ಮಯೂರಿ, ನಿನ್ಗೆ ಆತ್ಮಹತ್ಯೆ ದಳ ಗೊತ್ತಾ? ಅವರೆಲ್ಲ ತಮ್ಗೆ ಯಾರು ಆಗಲ್ವೋ ಅವನ್ನೆಲ್ಲ ಸಾಯಿಸಿ ಅವರು ಸತ್ತು ಹೋಗ್ತಿದ್ರು. ನಿನಗೆ ಗೊತ್ತಿಲ್ವಾ? ನ್ಯೂಸ್ ನೋಡಲ್ವಾ? ಅವರೆಲ್ಲ ತಮ್ಮನ್ನ ಬ್ಲಾಸ್ಟ್ ಮಾಡ್ಕೋತಾರೆ. ಆದ್ರೆ ನಾನ್ ಹಾಗಲ್ಲ. ಮೊದಲು ಪೂಜೆ, ಆಮೇಲೆ ಬಲಿ. ಅತ್ತೆ, ಇವ್ರಿಗೆ ಆರತಿ ಮಾಡಿ. ಬೇಗ. ಅತ್ತೆ, ಆರತಿ ಬೆಳಗಾದ್ಮೇಲೆ ಮದುಮಗಳಿಗೆ ರಕ್ತ ಚಂದನ ಹಚ್ಬೇಕಲ್ವಾ? ಮಯೂರಿ, ಇಲ್ಲಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಬಲ್ಗಾಲಿಟ್ಟು ಒಳಗ್ ಬಾ. ಮೇಘ
ಕೈ ಕಟ್ ನಿಲ್ತಾ ಇದ್ದಿದ್ ಪೊಲೀಸರು ಈಗ ಈಗ ನಿನ್ ಕೈ ಕೋಳ ಹಾಕೊಂಡು ಬೀದಿನಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಕೊತ್ಲೆ ಕೊನೆಗೆ ಹಾಕ್ತಾರೆ. ಆ ಸೊಳ್ಳೆಗಳ ಕೈ ಕಚ್ಚಿಸ್ಕೊಂಡು ಚಾಪೆ ಮೇಲೆ ಮಲ್ಕೊಂಡು ನನ್ನ ಕೈಯಲ್ಲಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕೆ ನೀನು ಹೀಗೆ ಮಾಡ್ದೆ? ಅತ್ತೆ, ಸುಮ್ಮನೆ ಏನೇನೋ ಹೇಳಿ ಎದುರಿಸ್ಬೇಡಿ. ನಾನೇನ್ ಬೇಕು ಅಂತ ಮಾಡಿದ್ನಾ? ಒಂದ್ ವೇಳೆ ನಾನೇನಾದ್ರೂ ಜೈಲ್ಗೆ ಹೋದ್ರೆ ನನ್ನ ಜೊತೆ ನೀವು ಬರ್ತೀರಾ ಅಲ್ವಾ? ನಾನಾ? ಈ ಮನೇಲಿ ನಾನು ಎಲ್ಲಾ ಕೆಲ್ಸಕ್ಕೂ ಸಪೋರ್ಟ್ ಮಾಡೋದು ಯಾರು ಹೇಳಿ? ನೀವೊಬ್ರೇ ತಾನೇ. ನೀನ್ ಹೀಗ್ ಮಾತಾಡೋ ಬದಲು ಮೇಘನ್ ಹಾಕಿ ಚಾಕುನ ನನಗೂ ಹಾಕ್ಬಿಡು. ಜೈಲ್ಗೆ ಹೋಗೋ ಬದಲು ನೇರವಾಗಿ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ಹೆದರೋ ಅವಶ್ಯಕತೆ ಇಲ್ಲ ಅತ್ತೆ, ನೋಡೋಣ ಇರಿ ಏನಾಗುತ್ತೆ ಅಂತ. ಇಲ್ಲ ಚಾರು, ನೀನು ಕಿತ್ತಾಡು, ಒಡ್ದಾಡು, ಬಡ್ದಾಡು, ಜಗಳ ಮಾಡು, ನೀನ್ ಏನ್ ಮಾಡಿದ್ರು ನಾನು ನಿನ್ ಜೊತೆಲಿ ಇರ್ತಿದ್ದೆ. ಆದ್ರೆ ನೀನ್ ಹೀಗ್ ಮಾತ್ರ ಮಾಡ್ಬಾರ್ದಾಗಿತ್ತು ಚಾರು. ಹೇಳಿದ್ನಲ್ಲ ಅತ್ತೆ, ಬೇಕು ಅಂತ ಮಾಡ್ಲಿಲ್ಲ. ಏನೋ ಮಾಡಕ್ ಹೋಗಿ ಅದ್ ಇನ್ನೇನೋ ಆಯ್ತು. ಅಂದ್ರೆ ಯಾರಿಗೂ ಚಾಕು ಹಾಕೋ ಉದ್ದೇಶ ನನ್ಗಿರ್ಲಿಲ್ಲ ಅತ್ತೆ. ಮಯೂರಿ ಹೊಟ್ಟೆ ಹತ್ರ ಚಾಕು ತಂದು ಅವಳನ್ನ ಹೆದರಿಸಿ ಅವಳು ನಿಜವಾಗ್ಲೂ ಮದ್ವೆ ಆಗಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಅಷ್ಟ್ರಲ್ಲಿ ಮೇಘ ಅಡ್ಡ ಬಂದ್ಬಿಟ್ಲು, ಚಾಕು ಅವಳು ತಾಗ್ಬಿಡ್ತು. ಆದ್ರೂ ಆಗ್ಬಾರ್ದು ಆಗೋದಲ್ಲಮ್ಮ. ಮುಂದೇನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಎದೆ ಬೇರೆ ಒಂದೇ ಸಮ ಹೊಡ್ಕೋತಾ ಇದೆ. ಚಾರು, ನಿಮ್ ತಂದೆಗೆ ಒಂದು ಫೋನ್ ಮಾಡು. ಹೀಗಾಯ್ತು ಅಂತ ಅವ್ರಿಗೆ ವಿಷಯ ತಿಳಿಸು. ಅವ್ರಿಂದ ಏನಾದ್ರು ಸಹಾಯ ಆಗತ್ತ ಅಂತ ತಿಳ್ಕೊಳ್ಳೋಣ. ಫೋನ್ ಮಾಡಮ್ಮ. ಡ್ಯಾಡಿಗ ಈಗ ಬೇಡ. ಜೈಲ್ಗೆ ಹೋಗೋ ಅನಿವಾರ್ಯತೆ ಬಂದ್ರೆ ಡ್ಯಾಡಿ ಹೆಲ್ಪ್ ತಗೋತೀನಿ. ಮೊದಲು ನಾನೇನು ಅನ್ನೋದನ್ನ ತೋರಿಸ್ಬೇಕು, ಆಗ್ಲೇ ನನಗೆ ಸಮಾಧಾನ. ಸಮಾಧಾನ ಸಮಾಧಾನ. ನಿನ್ನ ಕಂಡ್ರೆ ಈ ಮನೆಯಲ್ಲಿ ಜಯಂತನ್ಗೂ ಮಯೂರಿಗೂ, ನನ್ನ ಬಿಟ್ಟು ಈ ಮನೆಯಲ್ಲಿ ನಿನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಕೆಂಡದಂತ ಕೋಪ ಇಟ್ಕೊಂಡಿದ್ದಾರೆ ನಿನ್ ಮೇಲೆ. ಗ್ಯಾರಂಟಿ ಗ್ಯಾರಂಟಿ ಈ ವಿಷಯನ ಪೊಲೀಸರು ತಿಳಿಸ್ತಾರೆ. ಕೇಸ್ ಹಾಕ್ತಾರೆ ಚಾರು, ಗ್ಯಾರಂಟಿ ಕೇಸ್ ಹಾಕ್ತಾರೆ. ಅತ್ತೆ, ನನಗೂ ಅಲ್ಪ ಸ್ವಲ್ಪ ಕಾನೂನು ಗೊತ್ತು. ಮನೆ ಮಂದಿ ಎಲ್ಲ ಹೇಳಿಕೆ ಕೊಟ್ರೆ ಸಾಕ್ಷಿ ಸಾಕಾಗಲ್ಲ. ಮೂರನೇ ವ್ಯಕ್ತಿ ಸ್ಟೇಟ್ಮೆಂಟ್ ಇರಬೇಕು, ಆಗ್ಲೇ ಕೇಸ್ ಪಕ್ಕ ಆಗೋದು. ಆ ಟೈಮಲ್ಲಿ ಮೂರನೇ ವ್ಯಕ್ತಿ ಯಾರಿದ್ರು ಹೇಳಿ? ಯಾರೂ ಇರಲಿಲ್ಲ. ಸೊ ಅಲ್ಲಿಗೆ ಅಂತ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಬಿಡಿ. ಆದ್ರೂ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಚಾರು. ಸದ್ಯಕ್ಕೆ ಮುಂದೆ ಏನು ಮಾಡೋದು ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಮ ಗಂಡಂಗೆ ಅಂದರೆ ನಮ್ಮ ಮಾವನಿಗೆ ಕಾಲ್ ಮಾಡಿ ಅಲ್ಲಿ ಸಿಚುಯೇಷನ್ ಹೇಗಿದೆ ಅಂತ ತಿಳ್ಕೊಳ್ಳಿ. ಮುಂದೇನು ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ನಮ್ಮ ಯಜಮಾನ್ರು ಫೋನ್ ಮಾಡೋದಾ? ಮಾಡ್ತೀನಿ. ಹಾಂ ಪಶುಪತಿ, ನಾನು ಆನ್ ದಿ ವೇ ಇದ್ದೀನಿ, ಮನೆ ಕಡೆ ಬರ್ತಾ ಇದ್ದೀನಿ. ಚಾರು ಏನಂತಾಳೆ? ಯಾರು ಏನಂತಾಳೆ ಸ್ವಾಮಿ, ಸರಿಯಾಗೆ ಮಾಡಿದಾಳೆ. ಮನೇಲಿ ಏನಾಯ್ತು ಗೊತ್ತಾ? ಬರ್ತಿದೆ ಕಣೆ. ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಪೊಲೀಸರ ಹತ್ರನಾ? ಎಲ್ಲ ವಿಷಯ ನೋಡ ಹತ್ರ ಹೇಳ್ತಾ ಇದ್ದಾರಾ? ಎಲ್ಲ ಜನ ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಅತ್ತೆ, ಏನೇನೋ ಕಲ್ಪನೆ ಮಾಡ್ಕೋಬೇಡಿ, ಮತ್ತೆ ಟ್ರೈ ಮಾಡಿ. ಮಾಡ್ತೇನೆ ಇರಿ. ಮಾಡ್ತೇನೆ.
ಹೆಂಗಿಷ್ಟು ಬರ್ತದೆ ನನ್ನಿಂದ ಆಗಲ್ಲಪ್ಪ. ಒಂದು 10 ನಿಮಿಷ ಕಳೀಲಿ, ಆಮೇಲೆ ಮಾಡ್ತೀನಿ. ಈಗ ಇಲ್ಲೇ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಮೀನಾಕ್ಷಿ ಚಾರು ಮನೇಲೇ ಇದ್ದಾರೆ. ಸರಿ, ನಾನು ಫಸ್ಟ್ ಮನೆಗೆ ಹೋಗ್ತೀನಿ, ಚಾರು ಹತ್ರ ಮಾತಾಡ್ತೀನಿ, ಆಮೇಲೆ ಹಾಸ್ಪಿಟ್ಲಿಗೆ ಬರ್ತೀನಿ. ಸರಿ. ಅಪ್ಪ, ಎಂಥ ಕೆಲಸ ಮಾಡಿಬಿಟ್ಟು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ. ನಾನು ಏನು ಮಾಡ್ಲಪ್ಪ? ಆ ಚಾರು ಕಾಟನ ಸಹಿಸ್ಕೊಂಡು ನನಗೆ ಸಾಕಾಗೋಗಿತ್ತು. ಅದಕ್ಕೆ ಅವಳ ನಾಟಕಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಈ ಮದುವೆ ನಾಟಕಕ್ಕೆ ಮಯೂರಿನ ಕಷ್ಟಪಟ್ಟು ಒಪ್ಪಿಸಿದ್ದೆ. ಆದರೆ ಅದು ಈ ರೀತಿ ಟರ್ನ್ ತಗೊಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಉಂಡು ಮನೆಗೆ ಅನ್ಯಾಯ ಮಾಡಿಬಿಟ್ಟಲ್ಲೋ. ಭಾವನೆ ಎದುರು ಮುಖ ಕೊಟ್ಟು ಮಾತಾಡೋ ಅರ್ಹತೆನೇ ಕಳ್ಕೊಂಡ್ಬಿಟ್ಟೆ ನಾನು. ಎಲ್ಲ ಅಮ್ಮನೇ ಮಾಡಿದ್ದು. ಅವತ್ತು ನನ್ನ ತಲೆ ಕೆಡಿಸಿದ್ದು ಅಮ್ಮನೇ, ಇವಾಗ ಚಾರು ತಲೆ ಕೆಡಿಸ್ತಿರೋದು ಅಮ್ಮನೇ. ಇಷ್ಟೆಲ್ಲ ಮಾಡಿ ಮನೇಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ಸ್ವಂತ ಬುದ್ಧಿ ಇಲ್ಲ ಅಂತ ನಿನಗೆ ಬೈಲೋ. ಮಗನ ಭವಿಷ್ಯ ಹಾಳು ಮಾಡೋದಲ್ಲ ಮೀನಾಕ್ಷಿ, ಅವಳಿಗೆ ಬೈಲೋ. ಯಾರಿಗೆ ಬೈಲಿ ಹೇಳ್ರು? ಒಟ್ಟಿನಲ್ಲಿ ಅಪರಾಧ ಬರೋದು ನಮ್ಮ ಮನೆಗೆ ತಾನೇ. ಅಮ್ಮನಿಗೆ ನಾನು ಬೈಯೋದಕ್ಕಾಗತ್ತಪ್ಪ? ನೀವು ಬೈದು ಬುದ್ಧಿ ಹೇಳಬೇಕು. ಚಾರು ಮೇಘನಿಗೆ ಚಾಕು ಚುಚ್ಚಿದ ಕ್ಷಣ ಹೀಗೆ ನೆನೆಸ್ಕೊಂಡ್ರು ಮಗಿಲ ಜುಮ್ಮ ಅಂದತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ರಲ್ವಾ? ಹೌದು. ನಿಮ್ಮ ಮೊಬೈಲ್ ತೋರಿಸಿ. ಇಷ್ಟು ಸಾಕಲ್ವೇನೋ ಆ ಚಾರು ಮೀನಾಕ್ಷಿನ ಹೆದರ್ಸೋದಕ್ಕೆ? ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಮನೆ ವಾತಾವರಣ ಹೇಗೆ ಕೆಡಿಸಿದ್ರು ಅವ್ರ ತಲೆನೂ ಹಾಗೆ ಕೆಡಿಸ್ಬೇಕು. ಆದರೂ ಈ ಘಟನೆ ನೋಡ್ತಾ ಇದ್ರೆ ತುಂಬ ಬೇಜಾರಾಗತ್ತಪ್ಪ. ಎಲ್ಲದಕ್ಕೂ ಮೂಲ ಕಾರಣ ನೀನೇ ಅಲ್ವಾ? ಈಗ ಚರ್ಚೆ ಮಾಡಿ ಏನು ಪ್ರಯೋಜನ? ಮೇಘ, ಬೇಗ ಹುಷಾರಾಗಿ ಬಾ ಅಮ್ಮ. ಇದೆಲ್ಲ ಆಗಿದ್ದು ನನ್ನಿಂದ. ಶಿಕ್ಷೆ ಆಗಬೇಕಾಗಿದ್ದು ನನಗೆ, ಆದರೆ ನೀನು ಶಿಕ್ಷೆ ಅನುಭವಿಸ್ತಾ ಇದೆಯಾ. ಮೇಘ, ನಿನ್ನ ನಾವ್ಯಾರೂ ಕಳ್ಕೊಳ್ಳೋದಿಲ್ಲ. ಆ ದೇವರು ನಿನ್ನನ್ನು ಖಂಡಿತ ಕಾಪಾಡ್ತಾನೆ ಮೇಘ, ಖಂಡಿತ ಕಾಪಾಡ್ತಾನೆ. ಆ ಚಾರುಗೆ ನಾನು ಖಂಡಿತ ಪಾಠ ಕಲಿಸ್ತೇನೆ. ರಕ್ತ ತುಂಬ ಹೋಗಿದೆ, ಆದ್ರಿಂದ ಪ್ರಜ್ಞೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ. ಯಾವುದಕ್ಕೂ ಇನ್ನೊಂದು ದಿವಸ ಕಾಯಲೇಬೇಕು. ಈಗ ಸಮಾಧಾನ ಆಯ್ತಾ? ನೋಡು ನಿನ್ನ ನಾಟಕ ಏನೆಲ್ಲ ಆಗ್ತಿದೆ ಅಂತ. ಪಾಪ ಮೇಘ ಒಳಗ್ ನೋವು ಅನುಭವಿಸ್ತಾ ಇದ್ದಾಳೆ. ಸಮಾಧಾನ ಆಯ್ತಾ ಅಥವಾ ಅವಳ ಪ್ರಾಣನೂ ಬೇಕಾ? ಅಂತ ಯಾಕೋ ಹೀಗಾಗ್ತದೆ? ಏನಾದರೂ ಮಾಡ್ಬೇಕಾರೆ ನಮ್ಮನ್ನೊಂದು ಮಾತು ಕೇಳಬೇಕು ಅಂತ ಗೊತ್ತಿಲ್ವ ನಿನಗೆ? ಈಗ ನೋಡು ಎಂಥ ಸ್ಥಿತಿಲಿ ನಿಂತಿದ್ದೀವಿ ನಾವು. ನಮ್ಮೇಲೆ ಯಾಕೋ ನಿನಗಿಷ್ಟೊಂದು ದ್ವೇಷ?